ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. RRB ಡಿ ಗ್ರೂಪ್ ಎಕ್ಸಾಮ್ ಏನಾಯಿತು, ಶೆಡ್ಯೂಲ್ ಇದು ಕಂಟಿನ್ಯೂ ಆಯಿತಾ, ಪೋಸ್ಟ್ಪೋನ್ ಆಯಿತಾ, ಇನ್ನು ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ಬರದೇ ಇಲ್ಲ. ಸೊ ಎಲ್ಲ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ RRB ಡಿ ಗ್ರೂಪ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸಾಮ್ ಬರದೇ ಇಲ್ಲ. ಮೇನ್ ರೀಸನ್ ಅಂತಂದರೆ ಇವರು 3 ಶೆಡ್ಯೂಲ್ ಆಗಿ ಎಕ್ಸಾಮ್ ನಡೆಸ್ತಿದ್ದಾರೆ RRB ಗ್ರೂಪ್ ಡಿ. ಹಾಗೆ ಅದರ ಬಗ್ಗೆ ತಿಳ್ಕೊಬೇಕಂದ್ರೆ ಯೋಧಾಸ್ ಕ್ಲಾಸಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷಯ ಕಡೆ ಬಂದರೆ ಸೊ ನೋಡಿ, ನವೆಂಬರ್ 2025 ಅರ್ಲಿ 2026 ಅಂತಂದರೆ ಈಗ ನೋಡಿ ಜನವರಿ 8, 9 ಆ್ಯಂಡ್ ಫೆಬ್ರವರಿ 2ರಿಂದ 10ನೇ ತಾರೀಕು ಮಟ್ಟ ಎಕ್ಸಾಮ್ ಬಾಕಿ ಇದೆ. ಅದಕ್ಕಿಂತ ಮೊದಲು 2 ಸಲ ನಿಮ್ಮದು ಶೆಡ್ಯೂಲ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಇನ್ನೂ ಯಾರು ಬಂದಿಲ್ಲ ಅವ್ರದ್ದು ಏನು ಕ್ಯಾನ್ಸಲ್ ಆದಂಥದ್ದು ಏನು ಇಲ್ಲವೇ ಇಲ್ಲ, ಇನ್ನು ಬರುತ್ತೆ. ಸೊ ನೀವು ಎಕ್ಸಾಮ್ ಬರೆದ್ರೆ ನೀವೇನು ಅಮೌಂಟ್ ಹಾಕಿರ್ತೀರಲ್ಲ ಅದು ರಿಫಂಡ್ ಕೂಡ ಆಗುತ್ತೆ ನಿಮ್ಮೊಂದು ಅಕೌಂಟ್ಗೆ. ಸೊ ಇನ್ನು ಎಕ್ಸಾಮ್ ಕಡೆ ನೋಡೋದಾದರೆ ಜನವರಿ 8, 9, 10ರಿಂದ ಫೆಬ್ರವರಿ 2, 3 ಹಾಗೆ 4, 5, 6, 9, 10ನೇ ತಾರೀಕು ತನಕ ಎಕ್ಸಾಮ್ ಕೂಡ ನಡೆಯುತ್ತೆ. ಸೊ ಎಕ್ಸಾಮ್ ನೋಡೋದಾದರೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ನವೆಂಬರ್ 27, 2025ರಿಂದ ಎಕ್ಸಾಮ್ ಸ್ಟಾರ್ಟ್ ಕೂಡ ಆಗಿದೆ. ಎಕ್ಸಾಮ್ ಜನವರಿ ಡೇಟ್ಸ್, ಜನವರಿ ಮಂತಲ್ಲಿ ಡೇಟ್ ನೋಡೋದಾದರೆ 8, 9, 2026 ಕೊಟ್ಟಿದ್ದಾರೆ. ಹಾಗೆ ಫೆಬ್ರವರಿ ನೋಡೋದಾದರೆ 2ರಿಂದ 10ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ 90 ಮಿನಿಟ್ಸ್ ಇರುತ್ತೆ, 120 ಮಿನಿಟ್ಸ್ ಜನರಲ್ ಇರುತ್ತೆ. ಹಾಗೆ ಶಿಫ್ಟ್ ವೈಸ್ ನೋಡೋದಾದರೆ ಒಂದಿನಕ್ಕೆ 3 ಶಿಫ್ಟ್ ಕೂಡ ಇಟ್ಟಿದ್ದಾರೆ. ಬೆಳಗ್ಗೆ 9ರಿಂದ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ 10:30ಕ್ಕೆ ಎಕ್ಸಾಮ್ ಸ್ಟಾರ್ಟು. ಆಮೇಲೆ 3 ಶಿಫ್ಟಲ್ಲಿ 12:45 ಒಂದು, ಆಮೇಲೆ ಸಂಜೆ 5 ಗಂಟೆ ಒಂದು ಶಿಫ್ಟು. ಸೊ ಇಷ್ಟು ನೋಡೋದಾದರೆ ಇನ್ನು ರೈಲ್ವೆ ಅವರು ಬಿಟ್ಟಿರೋ ಪ್ರಕಾರ ನೋಡೋದಾದರೆ ಸೊ ನೋಡಿ ಏನಂತಂದರೆ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತ ಅವರೇ ಬಿಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 16ನೇ ತಾರೀಕು ಜನವರಿ 16ನೇ ಜನವರಿಯಿಂದ ಹಿಡಿದು 2026 ವಿಲ್ ಬಿ ಹೆಲ್ಡ್ ಆನ್ 8, 9 ಜನವರಿ 2026. ಜನವರಿಯಲ್ಲಿ 2 ದಿನ ನಡೆಯುವುದು ಅಂತ ಹೇಳ್ತಾರೆ, 8ನೇ ತಾರೀಕು, 9ನೇ ತಾರೀಕು. ಹಾಗೆ ಫೆಬ್ರವರಿಯಲ್ಲಿ 2, 3, 5, 6, 9, 10. ಸೊ ಇಷ್ಟು ದಿನ ನಡೆಯುತ್ತೆ. ಇನ್ನು ಯಾರ್ದು ಎಕ್ಸಾಮ್ ನಡೆದೇ ಇಲ್ಲಲ್ಲ ಅವ್ರದ್ದು ಡೋಂಟ್ ವರಿ, ಎಕ್ಸಾಮ್ ನಡೆಯುತ್ತೆ. ಪೋಸ್ಟ್ಪೋನ್ ಎಕ್ಸಾಮ್ ಏನು ಆಗಿಲ್ಲ RRB ಡಿ ಗ್ರೂಪ್. ಹಾಗೆ RRB ಡಿ ಗ್ರೂಪ್ 2026ರಲ್ಲಿ 22,000ಕ್ಕಿಂತ ಅಧಿಕ ಪೋಸ್ಟ್ ಕೂಡ ಕರೀತಿದ್ದಾರೆ. ಅದ್ರದ್ದು ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಇನ್ನು ಕಾಂಪಿಟೇಟಿವ್ ಫೀಲ್ಡ್ಗೆ ಯಾರು ಓದ್ತಿದ್ದೀರಾ, ಈಗ ವಾಟ್ಸಪ್ ಚಾನಲ್ ಕೂಡ ಇದೆ ನಮ್ಮದು, ಜಾಯ್ನ್ ಆಗಿ. ಪ್ರತಿಯೊಂದು ಅಪ್ಡೇಟಿನ ಮೇಲೆ ವಿಡಿಯೋ ಕಂಟಿನ್ಯೂಸ್ ಆಗಿ ಡೇ 1 by 1 ಬರ್ತಾನೆ ಇರುತ್ತೆ. ಡಿ ಗ್ರೂಪ್ದು ಏನಾದರೂ ಒಂದು ನಿಮ್ಮದು ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ ಗ್ರೂಪಲ್ಲಿ ಬಂದು ನನ್ನ ಕೇಳ್ಬೋದು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಡೋಂಟ್ ವರಿ, ಯಾರು ತಲೆನೇ ಕೆಡಿಸ್ಕೊಳ್ಬೇಡಿ, ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು RRB ಡಿ ಗ್ರೂಪ್ ಅವರು 1, 2, 3 ಅಂತಂದರೆ ಫೇಸ್ 1, 2, 3 ಮಾಡಿದ್ರು. ಸೊ ನವೆಂಬರ್ 27ರಿಂದ ಡಿಸೆಂಬರ್ 15 ತನಕ ಒಂದು ಎಕ್ಸಾಮ್ ಮುಗೀತು ಶೆಡ್ಯೂಲ್ಡ್ ಅಂತ ಹೇಳ್ಬೋದು. ಹಾಗೆ 2ನೇದು ನೋಡೋದಾದರೆ ಡಿಸೆಂಬರ್ 16ರಿಂದ ಡಿಸೆಂಬರ್ 30 ಇತ್ತು, ಇದು ಮುಗೀತು. ಇನ್ನು 3ನೇದಾದರೆ ಜನವರಿ 2ರಿಂದ ಜನವರಿ 16 ಇತ್ತು. ಸೊ ಇದನ್ನು ತೆಗೆದಿದ್ದಾರೆ ಅಂತ ಹೇಳ್ಬೋದು 3ನೇದು. ಸೊ ಈ ಒಂದು PDF ನನ್ನ ವಾಟ್ಸಪ್ ಚಾನಲ್ ಕೂಡ ಇದೆ, ಲಿಂಕ್ ಹಾಕಿರುತ್ತೀನಿ. ಸೊ ಇದೊಂದು ಶಾರ್ಟ್ ನೋಟ್ ಕೂಡ ವಾಟ್ಸಪ್ಪಲ್ಲಿ ಇದೆ ಅಂತ ಹೇಳ್ಬೋದು. ವಾಟ್ಸಪ್ಗೆ ಯಾರು ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಸೊ ಜನವರಿ ಹೊಸದೇನು ಬಿಟ್ಟಿದ್ದಾರೆ ಅಂತಂದರೆ ನೋಡಿ, ಜನವರಿ ಸ್ಟಾರ್ಟ್ ಆಗೋದು 8ನೇ ತಾರೀಕಿಂದ ಹಿಡಿದು 8, 9 ಹಾಗೆ 2ನೇ ತಾರೀಕು ಕೂಡ ಇರುತ್ತೆ. 2, 3, 4, 5, 6, 9, 10 ಹಾಗೆ ಇಷ್ಟು ದಿನ ನಿಮ್ಮದು RRB ಡಿ ಗ್ರೂಪ್ ಎಕ್ಸಾಮ್ ನಡೆಯುತ್ತೆ. ನೀವು ಹಾಕಿರೋ ಸಿಟಿ ಸೆಂಟರ್ಗೆ ಒಂದು ವಾರ ಮೊದಲೇ ನಿಮ್ಮದು ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತೆ. ಅಂತ ತೊಗೊಂಡು ನಿಮ್ಮದು ಆಧಾರ್ ಕಾರ್ಡು, ಒರಿಜಿನಲ್ ಆಧಾರ್ ಕಾರ್ಡ್ ಒಯ್ಯಬೇಕು. ಹಾಗೆ ಅದ್ರ ಜೊತೆಗೆ ಕಲರ್ ಜೆರಾಕ್ಸ್ ಅಡ್ಮಿಟ್ ಕಾರ್ಡ್ ಒಯ್ಯಬೇಕು. ಅದ್ರ ಜೊತೆಗೆ 2 ಫೋಟೋ ಒಯ್ಯಿರಿ. ಸೊ ಮುಗೀತು. ಇಷ್ಟಾದರೆ ನೀವು ಎಕ್ಸಾಮಲ್ಲಿ ನೀವು ಯಾವ ಸೆಂಟ್ರಿಗೆ ಹಾಕಿ ಬಂದಿರ್ತಲ್ಲ ಅಲ್ಲಿ ಹೋಗಿ ಎಕ್ಸಾಮ್ನ ನೀಟಾಗಿ ಬರೆದು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕೇಳ್ರಿ. ಆಮೇಲೆ RRB ಡಿ ಗ್ರೂಪ್ ಮುಂದಿನ ವರ್ಷದ 2026 ಕೂಡ ಕರೆದಿದ್ದಾನೆ. ಸೊ ಅದು ಕೂಡ ವಿಡಿಯೋ ಬಂದೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಜೈ ಹಿಂದ್.